ಗಡಿ ದಾಟಿದ ಕೋವಿಡ್ ಕೇಸ್ ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ವೈರಸ್ನ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಟೋಟಲ್ ಆಗಿ ದೇಶದಾದ್ಯಂತ 1009 ಕರೋನಾ ಕೇಸಸ್ಗಳು ಸಕ್ರಿಯವಾಗಿದೆ, ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. NB181 ಮತ್ತು LF7 ಎಂಬ ಎರಡು ಹೊಸ ವೈರಸ್ನ ಭೀತಿ ಎದುರಾಗಿದೆ. ಇತ್ತೀಚಿನ ಕೇಸ್ಗಳಲ್ಲಿ ರೂಪಾಂತರಿ ವೈರಸ್ಗಳು ಹೆಚ್ಚಳ ಆಗ್ತಾ ಇರೋದು. ಕೇರಳದಲ್ಲಿನೇ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳಿಗಿದೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಕೊರೋನಾ ವೈರಸ್ಗೆ ಕೇರಳದಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕೊರೋನಾ ಮತ್ತೆ ವಾಪಸ್ ಬಂದಿದೆಯಂತೆ, ಕೊರೋನಾ ಕೇಸಸ್ಗಳು ಆಕ್ಟಿವ್ ಆಗ್ತಾ ಇದೆಯಂತೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೇನೆ ನೋಡ್ತಾ ಇದ್ದ ಹಾಗೇನೆ ದೇಶದಾದ್ಯಂತ 1009 ಕರೋನಾ ಕೇಸಸ್ಗಳು ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. 1, 2, 3 ಅಂತಿದ್ದ ಕೇಸಸ್ಗಳು 1000 ಗಡಿ ದಾಟಿದೆ ದೇಶದಾದ್ಯಂತ. ನಮ್ಮ ರಾಜ್ಯದಲ್ಲೂ ಕೂಡ 1, 2, 3 ಅಂತ ಹೇಳ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಭೀತಿ ಅನ್ನೋದು ಸಹಜವಾಗಿ ಎದುರಾಗ್ತಾ ಇದೆ ದೇಶದ ಜನರಲ್ಲಿ. ಮತ್ತೆ ಕರೋನಾನ ಏನಪ್ಪ ಮಾಡೋದು, ಲಾಕ್ಡೌನ್ ಆಗ್ಬಿಡತ್ತಾ, ಇನ್ನೇನು ಮಾಡೋದು, ಯಾರ್ಯಾರು ಏನೇನು ಅನುಭವಿಸ್ತಾರೋ ಅನ್ನುವಂಥದ್ದು. ಆದರೆ ಭಯಪಡುವಂಥ ಆತಂಕ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ. ರೂಪಾಂತರಿ ವೈರಸ್ಗಳ ಕಾಟ ಹೆಚ್ಚಾಗಿರೋದು, ಬಟ್ ಇದು ಸೌಮ್ಯವಾಗಿದೆ. ಲಾಸ್ಟು ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಈ ಸೆಕೆಂಡ್ ವೇವ್ ಸಂದರ್ಭದಲ್ಲಿ ಸಾಕಷ್ಟು ಅನುಭವಿಸಿದ್ವಿ. ಸೊ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರೋದ್ರಿಲ್ಲ, ಸೌಮ್ಯ ಸ್ವಭಾವದ ಕೋವಿಡ್ ಅನ್ನೋದನ್ನು ಹೇಳಲಾಗ್ತಾ ಇದ್ರು. ಸಾವು ಬಗ್ಗೆಯೂ ಕೂಡ ವರದಿ ಆಗ್ತಾ ಇದೆ. ಹಾಗಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೇಸಸ್ ಇದೆ ಅನ್ನೋದನ್ನು ನಾವು ಗಮನ ಹರಿಸೋಣ. ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ, ಯಾವ್ಯಾವ ಕೇಸಸ್ಸು ಎಷ್ಟೆಷ್ಟಿದೆ ನೋಡೋದಾದರೆ, ಕೇರಳದಲ್ಲಿ 430 ಕೇಸಸ್ಗಳು ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಕೇರಳದಲ್ಲಿ ಅತಿ ಹೆಚ್ಚು ಕೇಸಸ್ಗಳಿಗಿದೆ, 430 ಕೇಸಸ್ಗಳಿದೆ. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ. ಈ ಸಾವನ್ನಪ್ಪಿದವರ ಹಿಸ್ಟ್ರಿ ಗೊತ್ತಾಗಬೇಕಾಗತ್ತೆ. ಅಂದರೆ ಯಂಗ್ ಏಜ್ ಅವರ ಅಥವಾ ಏಜ್ಡಾ, ಈ ಸಾವನ್ನಪ್ಪಿರೋ 2 ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿತ್ತು, ಅಂದರೆ ಬಹು ಅಂಗಾಂಗ ವೈಫಲ್ಯ ಆ ಥರದ್ದು ಏನಾದರೂ ಇತ್ತಾ, ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇತ್ತಾ, ಅಸ್ತಮ ಇತ್ತಾ, ಯಾವ ಥರ ಇತ್ತು ಅವರ ಹೆಲ್ತ್ ಕಂಡೀಷನ್, ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗತ್ತೆ, ಮಾಹಿತಿ ಸಿಗಬೇಕಾಗತ್ತೆ. ಯಾಕಂದರೆ ಡೆತ್ ಆಗಿದೆ ಅಂತ ಅಂದರೆ ಎಂಥವರಿಗೆ ಈ ಕರೋನಾ ತುಂಬ ಎಫೆಕ್ಟಿವ್ ಆಗಿದೆ ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ. ಕೇರಳದಲ್ಲಿ 430 ಕೇಸಸ್ಸು, ಅದರಲ್ಲಿ 2 ಡೆತ್ ಆಗಿದ್ದಾರೆ. ಇನ್ನು ಮಹಾರಾಷ್ಟ್ರದ್ದು ನೋಡೋದಾದರೆ 209 ಕೇಸಸ್ಗಳು ಮಹಾರಾಷ್ಟ್ರದಲ್ಲಿ ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಆದರೆ ಮಹಾರಾಷ್ಟ್ರದಲ್ಲಿ 209 ಕೇಸಸ್ಗಳು ಆಕ್ಟಿವ್ ಆಗಿದ್ರೆ 4 ಸಾವನ್ನಪ್ಪಿದ್ದಾರೆ. 4 ಡೆತ್ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗ್ಬಿಟ್ಟಿದೆ. ಸೊ ಈ 4 ಹಿಸ್ಟ್ರಿನೂ ಗೊತ್ತಾಗಬೇಕಾಗತ್ತೆ. ಅಂದರೆ ಅವರ ಏಜ್ ಏನು, ಅವ್ರಿಗೆ ಯಾವಾಗ ಕರೋನಾ ಕಾಣಿಸ್ಕೊಂಡಿತ್ತು, ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರೆ, ಅವರ ಟ್ರಾವೆಲ್ ಹಿಸ್ಟರಿ ಏನಿದೆ, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ದೆಹಲಿ 104 ಕೇಸಸ್ಗಳು ಅಲ್ಲಿ ಆಕ್ಟಿವ್ ಆಗಿರೋದು. ತಮಿಳುನಾಡಿನಲ್ಲಿ 69 ಕೇಸಸ್ ಆಕ್ಟಿವ್ ಆಗಿರೋದು. ಗುಜರಾತ್ನಲ್ಲಿ 83 ಕೇಸಸ್ಗಳು. ನೋಡಿ, ಕರ್ನಾಟಕದಲ್ಲಿ 47 ಕೇಸಸ್ಗಳು ಆಕ್ಟಿವ್ ಆಗಿದೆ. 1, 2, 3 ಅಂತ ಇದ್ದಿದ್ದು 30 ಆಗಿತ್ತು, ಈಗ 47. ದಿನಕ್ಕೆ 1ರಿಂದ 2 ಆದರೂ ಪಾಸಿಟಿವ್ ಕೇಸಸ್ಗಳು ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲೇ 47 ಕೇಸಸ್ಗಳು ಆಕ್ಟಿವ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಸೊ ಅಲ್ಲಿಗೆ ದೇಶದಾದ್ಯಂತ ಕರೋನಾ ಅನ್ನೋದು ಕೆಲವು ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ, ಅಲರ್ಟು ಆಗಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಅಲರ್ಟ್ ಆಗಲಾಗಿದೆ. ಅಕ್ಕಪಕ್ಕದ ರಾಜ್ಯದಿಂದ ಬರ್ತಾ ಇರೋರು ಅವ್ರ ಬಗ್ಗೆ ಗಮನ ಇಡಬೇಕಾಗತ್ತೆ. ಇನ್ನು ರಾಜ್ಯದಲ್ಲಿ ಮತ್ತೆ ಕರೋನಾ ಉಲ್ಬಣಗೊಳ್ಳುವಂಥ ಆತಂಕ ಹಿನ್ನೆಲೆಯಲ್ಲಿ ಎಂತಹ ಪರಿಸ್ಥಿತಿ ಬಂದ್ರೂ ಕೂಡ ಸಜ್ಜಾಗಿರಿ, ಅಲರ್ಟ್ ಆಗಿರಿ, ಸಿದ್ಧತೆಯನ್ನು ಮಾಡ್ಕೊಂಡಿರಿ ಅಂತ CM ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆಗಿನ ತುರ್ತು ಸಭೆಯಲ್ಲಿ ಈ ಒಂದು ಸೂಚನೆಯನ್ನು ನೀಡಲಾಗಿದೆ. ವೆಂಟಿಲೇಟರು, ಆಕ್ಸಿಜನ್, ಔಷಧಿಗಳ ಸಿದ್ಧತೆಗೆ ಅಲರ್ಟ್ ಆಗಲಾಗಿದೆ. ಕಳೆದ ಬಾರಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೀರಾ ಸಮಸ್ಯೆ ಆಗಿದ್ದು ಅಂತಂದರೆ ಒಂದು ವೆಂಟಿಲೇಟರು, ಆಕ್ಸಿಜನ್ನು, ಔಷಧಿಗಳು, ಬೆಡ್ಗಳು, ಇದ್ರಗಳ ಸಮಸ್ಯೆ ಆಗಿತ್ತು. ಇವೆಲ್ಲ ಸಿಗದೇನೆ ಪರದಾಡಿದ್ದು ಆ ಥರದ್ದೆಲ್ಲ ಆಗಿತ್ತು. ಹಾಗಾಗಿ ತುರ್ತು ಸಭೆಯಲ್ಲಿ CM ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಕುಂದುಕೊರತೆ ಆಗಬಾರ್ದು. ಪರಿಸ್ಥಿತಿ ತೀರಾ ಹದಗೆಟ್ಟ ಮೇಲೆ ಅಥವಾ ತೀವ್ರ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಸಿದ್ಧತೆ ಮಾಡ್ಕೊಳ್ಳೋದಲ್ಲ, ಶೇಖರಣೆ ಮಾಡ್ಕೊಳ್ಳೋದಲ್ಲ,
ಈಗಿನಿಂದಲೇ ಅಲರ್ಟ್ ಆಗಿ ಎಲ್ಲದೂ ಕೂಡ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಶೇಖರಣೆ ಆಗಲೇಬೇಕು ಅನ್ನುವಂಥ ಒಂದು ಖಡಕ್ಕಾದಂಥ ಸೂಚನೆಯನ್ನು ಕೊಡಲಾಗಿದೆ. ಸೊ ವೆಂಟಿಲೇಟರು, ಆಕ್ಸಿಜನ್ನು, ಔಷಧ, ಬೆಡ್ಗಳ ವ್ಯವಸ್ಥೆ ಇದೆಲ್ಲವನ್ನು ಮಾಡ್ಕೊಂಡಿರಿ ಅಂತ ಸೂಚನೆಯನ್ನು ನೀಡಲಾಗಿದೆ. ಹಾಗೆಯೇ ಜ್ವರ, ನೆಗಡಿ ಇರುವಂಥ ಮಕ್ಕಳಿಗೆ ರಜೆಯನ್ನು ನೀಡಿ ಅಂತ ಶಾಲೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನೇನು ಈ 28-29ರಿಂದ ಸ್ಕೂಲ್ ಪ್ರಾರಂಭ ಆಗಿಬಿಡತ್ತೆ. ಜೂನ್ 1ರಿಂದ ಅಂತೂ ಕಂಪಲ್ಸರಿ ಮಕ್ಕಳನ್ನ ಕಳಿಸ್ಲೇಬೇಕು ಅಂತ ಪೋಷಕರೇ ಅಲರ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ಏನಾದರೂ ಕೆಲವು ಮಕ್ಕಳುಗಳಲ್ಲಿ ಜ್ವರ, ನೆಗಡಿ ಈ ಥರದ್ದು ಏನಾದರೂ ಕಾಣಿಸ್ಕೊಳ್ತು ಅಂತ ಅಂದರೆ ಪೋಷಕರು ಕಳಿಸೋದಕ್ಕೆ ಹೋಗಬೇಡಿ ಸ್ಕೂಲಿಗೆ. ಇನ್ನೊಂದು, ಸ್ಕೂಲಿಗೆ ಬಂದಿದ್ರೂ ಕೂಡ ಏನಾಗಲ್ಲ, ಏನು ನಾರ್ಮಲ್ ಜ್ವರ ಕೆಮ್ಮು ಅಷ್ಟೇನೆ ಅಂತ ಪೋಷಕರು ಸ್ಕೂಲಿಗೆ ಕಳಿಸಿದ್ರು ಅಂಥ ಮಕ್ಕಳನ್ನ ರಜೆ ಕೊಟ್ಟು ವಾಪಸ್ ಕಳಿಸಿ ಅನ್ನೋದ್ರ ಬಗ್ಗೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಬುಧವಾರ ಈ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಅಂದರೆ ಮಾಸ್ಕ್ ಕಂಪಲ್ಸರಿ ಮಾಡಬೇಕಾ ಸ್ಕೂಲ್ ಮಕ್ಕಳಿಗೆ ಏನಾದರೂ ಗೈಡ್ಲೈನ್ಸನ್ನು ಶುರು ಮಾಡಬೇಕಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗು ಕೂಡ ಇದೆ. ಅಂದರೆ ಶಾಲಾ ಪ್ರಮುಖ ಮುಖ್ಯಸ್ಥರುಗಳಿಗೇನಿದ್ದಾರೆ, ಸಂಘ ಸಂಸ್ಥೆಗಳಿಗೇನಿದೆ ಅವ್ರಗಳ ಜೊತೆಗೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಈಗ ಎಲ್ಲ ಪೇರೆಂಟ್ಸ್ಗಳ ಮನಸ್ಸಿನಲ್ಲಿ ತಲೆಯಲ್ಲಿ ಇರೋದು ಒಂದೇ ಪ್ರಶ್ನೆ. ಮತ್ತೆ ಕರೋನಾ ಬರ್ತಾ ಇದೆ, ಈಗ ಸ್ಕೂಲ್ ಶುರು ಆಗ್ತಾ ಇದೆ, ಏನು ಮಾಡೋದು? ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾ? ಅದರಲ್ಲೂ ಬೆಂಗಳೂರಲ್ಲಿರೋರಿಗಂತೂ ತೀರಾನೇ ಭಯ ಇರುತ್ತೆ. ಅಪ್ಪ ಏನು ಮಾಡೋದು, ಈಗಿನ್ನೂ ಅಡ್ಮಿಷನ್ ಮಾಡಿಸಿದ್ದೀವಿ, ತುಂಬ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿದ್ದೀವಿ, ಕ್ಲಾಸಸ್ಗಳು ನಡೆಯುತ್ತಾ ಅವ್ರು ನಡೆಯಲ್ವಾ, ಕಳಿಸ್ಬೇಕಾ ಅವ್ರು ಬೇಡವಾ, ಈ ಥರದೊಂದು ಗೊಂದಲ ಇರುತ್ತೆ. ಸೊ ಭಯಪಡೋ ಆತಂಕ ಅಂತೂ ಇಲ್ಲ. ಲೈಟಾಗಿ ಜ್ವರ ಕಾಣಿಸ್ಕೊಳ್ತು ಅಂತ ಅಂದರೆ ಸ್ಕೂಲಿಗೆ ಕಳ್ಸೋದಕ್ಕೆ ಹೋಗಬೇಡಿ. ಯಾಕಂದರೆ ಕೋವಿಡ್ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತ. ಹಾಗಾಗಿ CM ಕೂಡ ಈ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಒಂದು ವೇಳೆ ಜ್ವರ ಏನಾದರೂ, ನೆಗಡಿ ಏನಾದರೂ ಮಕ್ಕಳಲ್ಲಿ ಕಾಣಿಸ್ಕೊಂಡಿದ್ರೆ ಅಂಥ ಮಕ್ಕಳಿಗೆ ರಜೆ ಕೊಟ್ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿದಾರಂತೆ. ಸೊ ಒಂದು ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಧರಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಆರೋಗ್ಯ ಸಚಿವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸೂಚನೆಗಳೇನಂತ ಹೇಳಿದ್ರೆ CM ಅವ್ರಿಗೆ ಎಲ್ಲ ಮಾಹಿತಿಯನ್ನು ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನು ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದು, ಮತ್ತು ಏನೇನು ಸಲಹೆಗಳನ್ನು ಮತ್ತು ಅಡ್ವೈಸರಿಗಳನ್ನು ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟಿಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ. ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆಯೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು. ಹಾಗೆಯೇ ಯಾವುದೇ ಸೌಲಭ್ಯ, ಅದು ICU, ವೆಂಟಿಲೇಟರು, ಆಕ್ಸಿಜನ್ನು ಯಾವುದೂ ಕೂಡ ಕೊರತೆ ಇರಬಾರ್ದು, ಸಜ್ಜುಗೊಳಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಯಾರು ಬಾಣಂತಿಯರು, ಮಕ್ಕಳು ಮತ್ತು ವಯಸ್ಸಾಗಿರೋರು, ಯಾರಿಗೆ ಈ ಬೇರೆ ಬೇರೆ ಕಾಯಿಲೆಗಳಿದೆ ವಯಸ್ಸಾಗಿರೋರು, ಅಂಥವರು ಕಡ್ಡಾಯವಾಗಿ ಇದನ್ನು 50 ವರ್ಷಕ್ಕಿಂತ ಮೇಲೆ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಸೂಚನೆಗಳೇನಂತ ಹೇಳಿದ್ರೆ CM ಅವ್ರಿಗೆ ಎಲ್ಲ ಮಾಹಿತಿಯನ್ನು ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ